ಚಾನಲ್ ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸೂರ್ಯ ಹೇಳ್ತಾನೆ ಹೇಳ. ಏನು ಗೋವಾಗೆ ಹೋಗ್ತಾ ಇದ್ವಿ, ನೈಟ್ 12 ಗಂಟೆ ಟೈಮು, ಸಡನ್ ಪ್ಲ್ಯಾನ್. ಇವಾಗ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ಸೂರ್ಯ, ದಿಲೀಪ್, ಮನು. ಇಲ್ಲಿ ಹಿಂದೆ ಎಲ್ಲ ಇಲ್ಲ ಮನು ಬಾ. ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ನಮ್ಮನ್ನ ಕಳ್ಸ್ಕೊಡಕ್ಕೆ ಬಂದಿರೋದು ವಾಣಿ ಆಂಟಿ, ರಾಮಣ್ಣಪ್ಪ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬಾಯ್. ಮನು ಹೇಗೆ ರೆಡಿ ಆಗಿಬಿಟ್ಟಿದ್ದಾನೆ. ಮನೆ ಎಲ್ಲಿಗೆ ಹೋಗ್ತಿದ್ದೀವಿ? ಗೋವಾ. ಅಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ತೋರ್ಸ್ರೋ. ಟೈಮ್ ಇಲ್ಲೇ ಆಯ್ತಲ್ಲ 12 ಗಂಟೆ, 12 o'clock. ನೋಡಿ ಸೆಂಡ್ ಆಫ್ ಮಾಡೋದಕ್ಕೆ ಬಂದಿದ್ದಾರೆ. ಏನಪ್ಪ ಬಾಯ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟೆಲ್ಲ ಫುಲ್ ಜರ್ನಿ ಮಾಡಿದ್ದೀವಿ. ನಮ್ಮ ಅಣ್ಣ ಅಂತೂ ನಿದ್ದೆನೇ ಮಾಡಿಲ್ಲ ಅಲ್ವಾ ಮನೋಣ? ಮನೋ ನಿದ್ದೆ ಮಾಡಿಲ್ವಾ ನೈಟೆಲ್ಲ? ಸೊ ಇವಾಗ ಕಾಫಿಗೆ ಹಾಕಿದ್ದಾರೆ, ಕಾಫಿ ಕುಡಿತಾ ಇದ್ದೀವಿ. ನಾನು ಒಬ್ಬಳೇ ನಿದ್ದೆ ಮಾಡಿರೋದು. ಆಮೇಲೆ ಸೂರ್ಯ ಇವಾಗ ಒಂದು ಸ್ವಲ್ಪ ಹೊತ್ತು ಮಲಗಿದ. ಇಲ್ಲ ಕಣ ನೋಡ, ಕಾಫಿ ಚೆನ್ನಾಗಿತ್ತಲ್ಲ, ಮಾತಾಡೋ ತಿಕ್ಲಾ. ಮತ್ತೆ ಮಾಡುವ ಮೇಡಮ್ ಅಂತಿದ್ಯಲ್ಲೋ. ಹೇಳಿ ಸೂರ್ಯ ಅಣ್ಣ ನೋಡಿ, ನನ್ನ ಮಗಳು ನೋಡಿ ಬೆಡ್ಡಲ್ಲಿ ಫುಲ್ ರೆಸ್ಟ್. ಸೂರ್ಯ ನಿದ್ದೆ ಆಯ್ತಾ ಗುರು? ಗೈಸ್ ಪ್ಲಾನೇ ಇಲ್ಲ ಅನ್ಕೊಳ್ಳಿ, ಇವರೆಲ್ಲ ಪ್ಲಾನೇ ಮಾಡಿಲ್ಲ. ಹಂಗಂಗೆ 1 hourಗೆ ಪ್ಲಾನ್ ಮಾಡಿ ಕರ್ಕೊಬಂದ್ಬಿಟ್ಟು. ಓಕೆ ಗೈಸ್, ಹಾಗೆ ಬ್ಲಾಗ್ನ ನೋಡ್ತಾ ಇರಿ. ಗೋವಾದಲ್ಲಿ ನಾವು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ವ್ಯೂ ನೋಡಿ. ಮಾರ್ನಿಂಗ್ ವೇವ್ ಇದು. ಫೈನಲಿ ನಾವು ಇವಾಗ ಗೋವಾಗೆ ರೀಚ್ ಆಗಿದ್ದೀವಿ. ರೀಚ್ ಆಗಿ 12 o'clock ಆಗಿತ್ತು. ನಾವು ಫೋನು ನನ್ನಂತೂ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಫೋನ್ ಅಂದರೂ ಎಷ್ಟು ಫೋನ್ ಬಂದಿದೆ ಅಂದರೆ ಅಷ್ಟು ಫೋನ್ ಬಂದಿದೆ. ಸೊ ಇವಾಗ ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೈಮ ಮಲ್ಕೊಬಿಟ್ಟಿದ್ದಾಳೆ. ಮೈಮಂಗೆ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಬೇಕು, ಗೇಮ್ ಎಲ್ಲ ಆಡಬೇಕು. ಅದನ್ನೆಲ್ಲ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಫಸ್ಟೇ ಅವ್ರು 3 ಜನ ಹೊಂಟೋಗ್ಬಿಟ್ಟಿದ್ರು, ನಾನು ಒಬ್ಬಳೇ ರೂಮಲ್ಲಿದ್ದೆ. ಇವಾಗ ರಿಟರ್ನ್ ನಾನು ಹೋಗ್ತಿದ್ದೀನಿ. ದಿಲೀಪ ಮತ್ತಿಗೆ ಸೂರ್ಯ ಇಬ್ಬರು ಆಟ ಆಡ್ತಿದ್ದಾರೆ. ಮನೋಣ ನನ್ನ ಕರ್ಕೊಂಡು ಹೋಗೋಕೆ ಬಂದೈತೆ. ಬನ್ನಿ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ. ಫಸ್ಟು ನಾವು ಬಂದಿರೋ ಬೀಚ್ ಬಂದುಬಿಟ್ಟು ಬಾಗ ಬೀಚಿಗೆ ಬಂದಿದ್ದೀವಿ. ಇದಾದಮೇಲೆ ನಾವು ಹೋಗೋದು ಎಲ್ಲಿಗೆ ನೆಕ್ಸ್ಟ್ ಅಲ್ಲಿಗಂತ ಇನ್ನೂ ಪ್ಲ್ಯಾನ್ ಇಲ್ಲ. ಒಟ್ನಲ್ಲಿ ನಾವು ಬರೋದು 4-5 days ಆಗುತ್ತಲ್ವ ಹೋಗೋದು, 3-4 ದಿನ. ಸೊ ಇವಾಗ ಬಾಗ ಬೀಚಿಗೆ ಬಂದಿದ್ದೀವಿ. ಬಾಗ ಬೀಚಲ್ಲಿ ನಾವು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಬನ್ನಿ ನೋಡೋಣ. ಇವಾಗ ಬಾಗ ಬೀಚಲ್ಲಿ ಫುಲ್ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ. ಸೂರ್ಯ ಮತ್ತಿಗೆ ದಿಲೀಪ್ ಕುಮಾರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ ಹುಡ್ಕೊಂಡು. ಮನು ನೋಡಿ ಪಾಪ ಮೈಮೂನ್ ಎತ್ಕೊಂಡು. ಮನೋಣ ಎಲ್ಲರೂ ಇವರಿಬ್ಬರು. ನಾನು ಆ ಗೇಮ್ಸ್ ಎಲ್ಲ ಆಡ್ತೀನಿ ಪಕ್ಕ. ಇವಾಗ ಗೇಮ್ಸ್ ಆಡೋದಕ್ಕೆ ಹೋಗ್ತಾ ಇರೋದು. ನಾನಿವತ್ತು ಎಲ್ಲ ಗೇಮ್ಸು ಆಡ್ತೀನಿ. ಆ ಗೇಮ್ಸ್ ಆಡೋದಕ್ಕೆ ನಾನಿವಾಗ ಬಂದಿರೋದು. ಬರೋಲ್ಲ ಅಂತ ಹೇಳಿದೆ ಇವ್ರಿಗೆ, ಇವರಿಬ್ರಿಗೂ ಆಡ್ಸಲ್ಲ ಅಂದಿದ್ರು, ಅದಕ್ಕೆ ನಾವೇ ಆಡೋಣ ಅಂತ ಬಂದಿದ್ದೀನಿ. ಸೊ ಎಲ್ಲರೂ ಏನಕ್ಕ ಮೈಮಂಗೆ ಇವಾಗ 8 months, ಅವಾಗಲೇ ಗೋವಾಗೆಲ್ಲ ಕರ್ಕೊಂಡೋಗಿ ಇರೋದೊಂದು ಲೈಫ್ ಎಂಜಾಯ್ ಮಾಡಬೇಕು. ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ ನೋಡಿ ಗೈಸ್, ಇವರಿಬ್ರು ಏನು ಮಾಡ್ತಾ ಇದ್ದಾರೆ. ಆಯ್ತು ಆಡಿ. ಇಲ್ಲ ಏನೋ ಮಾಡ್ತಾ ಇದೀಯ ನೀನು ಬಂದಿದ್ದ ಕಡೆ ಎಲ್ಲ? ಇದೇ ಕೆಲಸನ ನಿಂಗೆ? ಸರಿ, ಎಲ್ಲರೂ ಕಮೆಂಟ್ಸ್ ಮಾಡ್ತಾರೆ ಏನಕ್ಕ ಪಾಪುಗೆ ಇವಾಗ 8 months ಕರ್ಕೊಂಡು ಹೋಗಿದ್ದೀರಾ ಅಂತ. ಏನು ಹೇಳ್ತೀಯಾ? ಯಾವಾಗ ಕಮೆಂಟ್ ಮಾಡ್ತಾರೆ? ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಏನು ಹೇಳ್ತೀವಿ ಅವ್ರಿಗೆಲ್ಲ? ಏನಿದೆ ಅದ್ರಲ್ಲಿ ಕರ್ಕೋಗೋದ್ರಲ್ಲಿ ಏನೈತೆ? ಹೇಳು. ಅವಳು ಓಡಾಡ್ಲಿ ಅಂತ ಅಷ್ಟೇ. ಅವಳು ಇನ್ನೂ ಓಡಾಡಕ್ಕೆ ಬರಲ್ಲ. ಬಾಗ ಬೀಚ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇವ್ನು ನೋಡ್ರಿ,
ಮನೆ ಏನು ಅನ್ನಿಸ್ತಾ ಇದೆ ಮಗು ಮೇಲೆ ಆಯಿತು. ನನ್ನ ಹೆಸರು ಬರಿ. ಫೈನಲಿ ಇವಾಗ ನಾವೆಲ್ಲ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮೈಮೂನ್ ಔಟ್ಫಿಟ್ ತೋರ್ಸು, ನೀಟಾಗಿ ತೋರಿಸು. ಅವಳು ಮಿಡ್ಡಿ ಮತ್ತೆ ಟಾಪ್ ಹಾಕ್ಕೊಂಡಿದ್ದಾಳೆ. ಅಲ್ಲಿ ಮುಂದೆ ತೋರಿಸ್ಕೋಣ ಬಾ, ಇಲ್ಲಿ ಕತ್ಲೆ ಏನೂ ಕಾಣಿಸ್ತಿಲ್ಲ. ಮೈಮೂನ್ ಔಟ್ಫಿಟ್. ಇವಾಗ ನಾವೆಲ್ಲ ಹೋಗ್ತಿರೋದು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ನಾವೆಲ್ಲ ಹಿಂಗೆ ರೆಡಿ ಆಗಿದ್ದೀವಿ. ನಾನು ಇದೊಂದೇ ಜೊತೆ ಶಾಪಿಂಗ್ ಮಾಡಿದ್ದು, ಇದೊಂದು ಜೊತೆ ಮಾಡಿದ್ದೀವಿ ಹೊರತು ಇನ್ನಾವುದು ಶಾಪಿಂಗ್ ಕೂಡ ಮಾಡಿಲ್ಲ. ನಾವು ಇವಾಗ ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೂರ್ಯ ಯಾವಾಗಲೂ ಒಂದೇ ಔಟ್ಫಿಟಲ್ಲೇ ಇರ್ತಾನೆ, ಯಾವಾಗಲೂ ಇದೊಂದೇ ಹಾಕೊಂಡಿರ್ತಾನೆ. ಎತ್ಕ ಬಂದಿರೋ ಜೋಳು ಹಾಕೊಂಡ್ರತ್ ನಾನು ಏಕೆ ಮಾತಾಡು ಮನು ಕುಮಾರ್. ಅದು ಹೇಗೆ ಅನಿಸ್ತಿದೆ ಗೋವಾ? ಯಾಕೆ ಇದು ಸಿಕ್ಕಿದ್ದು ಗೈಸ್ ನಮಗೆ ಬೀಚಲ್ಲಿ. ಬೀಚಲ್ಲಿ ಸಿಕ್ಕಿದ್ದು. ಸೂರ್ಯ ಬೀಚಲ್ಲಿ ಸಿಕ್ಕಿತ್ತು ತಾನೇ? ಇಲ್ಲ ಪ್ಲಸ್ ಇವಾಗ ಎಲ್ಲ ನಾವು ಹೋಗ್ತಾ ಇದ್ದೀವಿ ಎಂಜಾಯ್ ಮಾಡೋದಕ್ಕೆ. ಇನ್ನೂ ಗೊತ್ತಿಲ್ಲ ಎಲ್ಲಿಗೆ ಅಂತ ನೋಡಿ. ಇವಾಗ ನಾವು ಇಲ್ಲಿ ಪಾರ್ಟಿ ಮಾಡೋದಕ್ಕೆ ಬಂದಿದ್ದೀವಿ. ಕ್ರಿಸ್ಪಿ ಚಿಕನ್ನ ತಗೊಂಡಿದ್ದಾರೆ, ಪಾರ್ಟಿ ಮಾಡ್ತಾ ಇದ್ದಾರೆ. ಮೈಮಾ ನಾನು ಮೈಮಾ ಇಬ್ರು ಚಿಲ್ ಮಾಡ್ತಾ ಇದ್ದೀವಿ. ಇವರೆಲ್ಲ ಬೇರೆ ಪಾರ್ಟಿ ಮಾಡ್ತಿದ್ದಾರೆ. ಗೈಸ್ ಫೋನಲ್ಲಿ ಚಾರ್ಜಿಂಗೇ ಇಲ್ಲ ಗೈಸ್. ರೂಮಲ್ಲೂ ಕರೆಂಟ್ ಇಲ್ಲ. ಚಾರ್ಜ್ ಹಾಕೊಳ್ಳೋಕ್ಕೆ ಬ್ಲಾಗ್ ಮಾಡೋದಕ್ಕೆ ನಮ್ಮ ತಲೆ ಕೆಟ್ಟೋಗೈತೆ. ಇವಾಗ ನಾವು ಬಟರ್ಫ್ಲೈ ಬೀಚಿಗೆ ಬಂದಿದ್ದೀವಿ ನೋಡಿ. ಸೂರ್ಯ, ಮೈಮಾ, ಮನೋ ಇವ್ರಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಹೆಂಗಿದೆ ಇದೊಂದು ಬೀಚ್ ನಂಗೆ ತುಂಬ ಇಷ್ಟ. ಯಾಕಂದರೆ ಅಲ್ಲಿ ಸಕ್ಕತ್ತಾಗಿದೆ ಎಂಜಾಯ್ ಮಾಡೋದಕ್ಕೆ. ಗೈಸ್ ಇಲ್ಲಿಂದ ನಾವು ನಡ್ಕೊಂಡು ಇನ್ನೂ ಆ ಕಡೆಗೆ ಹೋಗಬೇಕು. ಇವಾಗ ಇವರೆಲ್ಲ ನಿಂತವ್ರೆ. ಸೂಪರ್ ಬೀಚ್. ಚಪ್ಪಲಿ ನಾನು ಇಟ್ಕೋಬೇಕಂತೆ ಅವನಿಗೆ. ಪಾಪು ಹುಷಾರು. ಗೈಸ್ ಇಲ್ಲಿ ನೋಡಿ ಗೈಸ್. ಬಾರ ಹಿಂದಕ್ಕೆ. ಮನು ನೋಡಿ ಗೈಸ್. ಬತ್ತೈತೆ ಕಣ. ಹಿಂದಕ್ಕೆ ಬಾ, ಹಿಂದಕ್ಕೆ. ಮನು ಹಿಂಗತ್ತು. ಮನು ನಾವು ಹೋಗ್ಬೋದು ಪಾಪು. ಹಾಯ್ ಬಂದ್ರ. ಗೈಸ್ ಪಾಪ ದಿಲೀಪನ್ ಕತೆ ನೋಡಿ. ಈ ಕಡೆ ಸೂರ್ಯ ನಾವು ಎಲ್ಲ ಈ ಥರನೇ ಗೈಸ್. ಇಲ್ಲಿ ಈ ಥರ ಹೋಗ್ಬೇಕು ಒಳಗಡೆಗೆ. ಕಲ್ಲಿಂದ ಒಳಗಡೆ ಹೋಯ್ತಾನೇ ಇರಬೇಕು. ಆಮೇಲೆ ಹೋಯ್ತಾ ಇದ್ದೀನಿ. ಬಿದ್ದೋಗ್ಬಿಟ್ರೆ ಭಯ ನೋಡಿ. ಏನು ಮಾಡ್ತಿದ್ಯಾ? ಜ್ಯೂಸಿ ವಾಟರ್. ಮೈಮಾ ಓಯ್ ಏನೋ ಮಾಡಿಸ್ತಿದ್ಯಾ ಅವಳಿಗೆ? ಕೈ ಒದರಿಸ್ತಾ ಇದ್ದೀನಿ. ಗೋವಾ ಎಲ್ಲ ಫುಲ್ ಎಂಜಾಯ್ ಮಾಡಾಯಿತು. ನಾನು ಸ್ವಲ್ಪ ವ್ಲಾಗ್ನ ಮಾಡೋದಕ್ಕಾಯಿತು, ಫುಲ್ ವ್ಲಾಗ್ನ ಮಾಡೋದಕ್ಕಾಗಿಲ್ಲ. ಎಲ್ಲೂ ಚಾರ್ಜಿಂಗ್ ಹಾಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಅಣ್ಣ ನಮ್ಮ ತಮ್ಮ ನೋಡ್ರಿ ಏನು ಮಾಡ್ತಾರೆ. ಚೆನ್ನಾಯ್ತಾ ಊಟ? ಬಿಲ್ ನೋಡ್ತಾವ್ನು ಇವಾಗ. ತಗೋ ನೋಡಿ ಗೈಸ್, ಮೈ ಮುನ್ನ ಕೂಡ ಹಾಕ್ಬಿಟ್ಟಿದ್ದೀನಿ ನಾನು ಕಾರ್ ಒಳಗಡೆ.
ಸೊ ಇವತ್ತಿನ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಾಳೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಆ ವ್ಲಾಗ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ನಾಳೆ ವೀಡಿಯೋದು ತುಂಬ ಚೆನ್ನಾಗಿರುತ್ತೆ ನೋಡಿ. ಧರ್ಮಸ್ಥಳ ಫುಲ್ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಬಾಯ್. ಲವ್ ಯು. ತಗೋ ಹಿಡ್ಕೊ.